ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೆ. ಏನಕ್ಕೆ ಹಿಂಗ್ ಗರ ಬಿಡ್ದಳಂಗ್ ಕೂತಿದ್ಯಲ್ಲ? ಏನಿಲ್ಲ ಬಿಡು. ಯಾಕೆ ಇವತ್ ಭೀಮ್ನ ಪೂಜೆ ಮಾಡಿಲ್ವಾ? ಇಲ್ಲ ಕಣೆ. ಯಾಕೆ ಅವ್ನ್ ಬರ್ಲಿಲ್ವಾ ಪೂಜೆ ಮಾಡಿಸ್ಕೊಳಕ್ಕೆ? ನಮ್ಗೆಲ್ಲ ಅದೃಷ್ಟ ಎಲ್ಲ ಐತೆ ಬಿಡು. ಯಾಕೆ ಫೋನ್ ಮಾಡಿ ಕರೀನಿಲ್ವಾ ಅವನ್ನ ನೀನು? ಕಾಲ್ ಮಾಡ್ದೆ ಕಣೆ. ಯಾಕೆ ಕಾಲ್ ಮಾಡಿ ಪಿಕ್ ಮಾಡ್ಲಿಲ್ವಾ ಅವನು? ಎಲ್ಲೋ ಮೆಸೇಜ್ ಹಾಕಿದ್ದ ಅವ್ನ ವೈಫ್ ಜೊತೆ ಟೆಂಪಲ್ಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೊಂದ್ಸಲ ಬರೋ ಭೀಮನಮಾಸೆಗೆ ಅವಳ ಜೊತೆ ಹೋಗಿ ಟೆಂಪಲ್ಗೆ ಹೋಗೋದಾದ್ರೆ ನೀನೇನಕ್ ಮತ್ತೆ? ನೀನ್ ಯಾವ ಸುಖಕ್ಕೆ ಹೇಳು? ಒಂದ್ ಕಣ್ಣಾಗ್ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣನ? ಏನ್ ಮಾಡಕ್ಕಾಗುತ್ತೆ, ಅವಳಿಗಿರೋ ಅಧಿಕಾರ ನನಗಿಲ್ವಲ್ಲ ಕಾವ್ಯ. ಲೇ 4 ಜನದ ಮುಂದೆ ತಾಲಿ ಕಟ್ಲಿ ಇಲ್ಲ 4 ಗೋಡೆ ಮಧ್ಯೆ ತಾಲಿ ಕಟ್ಲಿ, ತಾಲಿನೇ ತಾನೆ. ಅವಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೆ ನಿನ್ಗೂ ಅಷ್ಟೇ ಕೊಡ್ಬೇಕು ತಾನೆ ಅವನು. ಏನ್ ಮಾಡಕ್ಕಾಗುತ್ತೆ, ಅವ್ರ ಖುಷಿಗೆ ಯಾಕೆ ಅಡ್ಡ ಬರ್ತೀಯ? ಸುಮ್ನೆ ಇರೋ, ಅವ್ರ ಪಾಡಿಗೆ ಅವ್ರು ಹೋಗಿ ಬರ್ಲಿ. ಹಾಗಾದ್ರೆ ನಿನ್ ಖುಷಿ ಏನಾಯ್ತು? ಮೊದ್ಲು ಫೋನ್ ಮಾಡಿ ಕರಿ ಅವ್ನ. ಬೇಡ ಸುಮ್ನಿರಿ, ಅವ್ನ ಹೆಂಡತಿ ಜೊತೆ ಇದ್ದಾನೆ, ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಯಾಕೆ ಬೇಕು ಹೇಳು? ಇವಾಗ ನೀನ್ ಫೋನ್ ಮಾಡ್ತೀಯ ಇಲ್ಲ ನಾನ್ ಮಾಡ್ಲಾ? ಬೇಡ, ನಮ್ಮಿಂದ ಇನ್ನೊಬ್ರಿಗೆ ತೊಂದ್ರೆ ಆಗೋದ್ ಬೇಡ. ಸುಮ್ನೆ ಇರು ನೀನು. ನನಗೆ ನೋವಾದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಈ ಫೋನ್ ಮಾಡ್ತೀಯ ಇಲ್ವಾ ಹೇಳು ಅಷ್ಟು ನೀನು. ನಾನ್ ಮಾಡಲ್ಲ ಕಣೆ. ನೀನು ಎಷ್ಟ್ ಹೇಳಿದ್ರು ಅಷ್ಟೇ, ಕೋಣ ಮುಂದೆ ಕಿಂದ್ರಿ ಬರ್ಸ್ದಂಗೆ. ನಿನ್ ಗಂಡ ಇದ್ದಾಗ ಹೆಂಗಿತ್ತು ನಿನ್ ಲೈಫ್ ನೆನ್ಪಿಸ್ಕೊ. ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಕಣೆ. ನನ್ನ ಫ್ಯಾಮಿಲಿ ಜೊತೆ ನಾನು ಆರಾಮಾಗಿದ್ದೆ. ಅವನ್ನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಯಾವತ್ತಿದ್ರು ಗಂಡ ಗಂಡನೇ, ಬೇರೆಯವರು ಬೇರೆಯವರೇನೆ. ಕಂಡವ್ರ ಗಂಡ ಯಾವತ್ತೂ ನನ್ನ ಗಂಡ ಆಗಲ್ಲ ಅನ್ನೋದನ್ನ ನಾನು ತಿಳ್ಕೊಬೇಕಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಕಣೆ. ನನ್ನ ಕೈಯಾರೆ ನಾನೇ ನನ್ನ ಲೈಫ್ನ ಹಾಳು ಮಾಡ್ಕೊಬಿಟ್ಟೆ. ಆದ್ರೂ ನಾನು ಇಷ್ಟಪಟ್ಟಿರೋ ಜೀವ ಎಲ್ಲೇ ಇದ್ರೂ ನಗ್ನಗ್ತಾ ಇರಲಿ ಅಷ್ಟೇ. ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ. ಬಟ್ ಬೇಡ, ಸುಮ್ಮನೆ ಏನಕ್ಕೆ ಅಂತೇಳಿ ಸುಮ್ಮನೆ ಆಗ್ತೀನಿ ಕಣೆ. ಎಷ್ಟೋ ಸರಿ ಬಂದಿದ್ದೀನಿ ಕಣೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ. ನನ್ನ ಕೈಲಿ ಆಗ್ತಿಲ್ಲ ಕಣೆ. ತುಂಬ ಕಷ್ಟ ಆಗ್ತದೆ. ಹಾಳು ಮಾಡ್ಕೊಂಬಿಟ್ಟಲ್ಲ ನಿನ್ ಜೀವನನ. ಅವನ್ಗೋಸ್ಕರ ನಿನ್ ಲೈಫೇ ಹಾಳು ಮಾಡ್ಕೊಂಬಿಟ್ಟಲ್ಲ. ಅಳ್ಬೇಡ ಸುಮ್ನೆ. ಅದಕ್ಕೆ ಹೇಳೋದು ಗಂಡ ಗಂಡನೇ, ಬೇರೆಯವ್ರು ಬೇರೆಯವ್ರೆ ಅಂತ. ಯಾವತ್ತು ಕಂಡವ್ರ ಗಂಡ ನಮ್ ಗಂಡ ಆಗಕ್ ಆಗಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೋಬೇಕಿತ್ತು ನೀನು. ಯಾವತ್ತು ಇವಾಗ ಅವನು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಹೆಂಡತಿಗೆ ಹೊರ್ತು ನಿನ್ಗಲ್ಲ. ಹೆಂಡತಿನೇ, ಬೇರೆಯವಳು ಬೇರೋಳೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ ಕಲ್ತ್ಕೊ. ನನ್ನ ಲೈಫಲ್ಲಿ ಆಗಿರೋಂಗೆ ಎಷ್ಟೋ ಜನರ ಹೆಣ್ಮಕ್ಳು ಲೈಫಲ್ಲೂ ಕೂಡ ನಡೆದಿರುತ್ತೆ. ಹಾಗೆ ಇನ್ಮೇಲಾದರೂ ಯಾರೂ ಯಾಮಾರಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ.